ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಹುಟ್ಟಿದ್ದು ಮಂಗಳೂರಲ್ಲಿ, ಆದರೆ ಸಾಧಿಸಿದ್ದು ಹುಬ್ಬಳ್ಳಿಯಲ್ಲಿ. ಫೇಮಿ ಕೇರ್ ಕ್ಲಿನಿಕ್ ಇಂದ ಅಶ್ವಿನಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ತನಕ ಇವರ ಜರ್ನಿ ಸಾಕಷ್ಟಿದೆ. ಸೊ ವೈದ್ಯರಾಗಬೇಕು ಅನ್ನುವಂಥ ಹಠವನ್ನ ಹಿಡಿದು ಅವರು ಮಾಡಿರುವಂಥ ಸಾಧನೆ ಅಷ್ಟಿಷ್ಟಲ್ಲ, ಜನರಿಗೆ ಉಪಯೋಗವಾಗುವಂಥ ರೀತಿಯಲ್ಲಿ ಸಾಮಾಜಿಕ ಕೆಲಸವನ್ನ ಮಾಡ್ತಾ ಇರುವಂತಹ ಡಾಕ್ಟರ್ ರವೀಂದ್ರ ಆಚಾರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಮಂಗಳೂರಿಂದ ಹುಬ್ಬಳ್ಳಿ ಈ ಜರ್ನಿನೇ ವಿಶೇಷ ಅನ್ಸುತ್ತೆ. ಮಂಗಳೂರಲ್ಲಿದ್ದಂಥ ಒಬ್ಬ ವ್ಯಕ್ತಿ ಹುಬ್ಬಳ್ಳಿಯಲ್ಲಿ ಬಂದು ನಿಲ್ಲಿಸ್ತಾರೆ. ತಮ್ಮ ಊರಲ್ಲ, ತಮ್ಮ ಭಾಷೆ ಅಲ್ಲ ಅದು, ಬಟ್ ಆಚಾರ ವಿಚಾರಗಳೆಲ್ಲವೂ ಕೂಡ ಡಿಫ್ರೆಂಟ್. ಆದರೆ ಮಂಗಳೂರಿಂದ ಹುಬ್ಬಳ್ಳಿಗೆ, ಉತ್ತರ ಕರ್ನಾಟಕಕ್ಕೆ ಬಂದಂಥ ರೀತಿ ಆಗಿರ್ಬೋದು, ಇಲ್ಲಿ ನೆಲೆಸಕ್ಕೆ ಕಾರಣ ಏನು ಅಂತ? ನನ್ನ ಪ್ರೈಮರಿ ವಿದ್ಯಾಭ್ಯಾಸವನ್ನು ಮಂಗಳೂರು ಪುತ್ತೂರಲ್ಲಿ ಮಾಡಿದೆ. ಬಳಿಕ ಹೆಚ್ಚಿನ ವಿದ್ಯಾಭ್ಯಾಸ BMS ಆಯುರ್ವೇದ ಡಾಕ್ಟರ್ ಆಗಬೇಕನ್ನೋ ಒಂದು ಮಹದಾಸೆ ಇತ್ತು. ಅದು ನನ್ನ ತಂದೆಯವ್ರ ಜೊತೆ ಕೆಲಸಕ್ಕೆ ಹೋದಾಗ ಅಲ್ಲಿ ವೈದ್ಯರನ್ನು ಅವರ ಕೆಲಸದ ಜಾಗದಲ್ಲಿ ನೋಡಿದ ಒಂದು ಪ್ರಭಾವ, ಆ ಒಂದು ಆಸೆ, ಅವರಿಗೆ ಸಿಗುವಂಥ ರೆಸ್ಪೆಕ್ಟ್ ಕಂಡು ನಾನು ಡಾಕ್ಟರ್ ಆಗಬೇಕನ್ನೋ ಉದ್ದೇಶದಿಂದ ವೈದ್ಯಕೀಯ ವೃತ್ತಿಯನ್ನು ಮಾಡಬೇಕನ್ನೋದು ತಲೆಗೆ ಬಂದ ಬಳಿಕ BMS ನಾನು ಚಿಕ್ಕಮಗಳೂರು ಕೊಪ್ಪದಲ್ಲಿ ನಾನು ಅಡ್ಮಿಷನ್ ತೊಗೊಂಡೆ. ಆಯುರ್ವೇದ ಮಹಾವಿದ್ಯಾಲಯ ALN ರಾವ್ ಆಯುರ್ವೇದಿಕ್ ಕಾಲೇಜ್ನಲ್ಲಿ. ಕೆಲವೊಂದು ಕಾರಣಾಂತರಗಳಿಂದ ನಾನು ಹುಬ್ಳಿಗೆ ಟ್ರಾನ್ಸ್ಫರ್ ಆಗಿ ಬಂದು ನನ್ನ ಫೈನಲ್ ಇಯರ್ ಡಿಗ್ರಿಯನ್ನು BMSನ್ನು ಹುಬ್ಳಿನಲ್ಲಿ ಮುಗಿಸಿದೆ. ಬಳಿಕ ನಮ್ಮ ಊರಿನ ಶೆಟ್ರುಗಳಿರ್ಬೋದು, ಬಂಟರ ಸಮಾಜ, ಇವರ ಒಂದು ಸಹಾಯದಿಂದ ನನ್ನ ವೈದ್ಯಕೀಯ ವೃತ್ತಿ ಹುಬ್ಬಳ್ಳಿಯಲ್ಲಿ ಪ್ರಾರಂಭ ಆಯಿತು. ಹುಬ್ಬಳ್ಳಿಯಲ್ಲಿ ಎಜುಕೇಷನ್ಗೆ ಅಂತ ಬರ್ತೀರಾ, ಇಲ್ಲೇ ನೆಲೆಸ್ತೀರಾ, ಇಲ್ಲೇ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದಿಷ್ಟು ಸಾಧನೆ ಮಾಡ್ತೀರಾ. ಸೊ ಈ ಕಾರಣ ಏನು? ಹುಬ್ಬಳ್ಳಿ ಅನ್ನುವಂಥ ಒಂದು ನಾಡಿನ ಮೇಲೆ ಒಲವು ಹೆಂಗೆ ಅಂತ? ಹುಬ್ಬಳ್ಳಿ ಅಂದರೆ ನಮ್ಮ ಧಾರವಾಡ ಜಿಲ್ಲೆಯನ್ನು ವಿದ್ಯಾಕಾಶಿ ಅಂತ ಕೇಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಬಂದಾಗ ನಾನು ಬೆಳೆದು ಬಂದ ನನ್ನ ಸುತ್ತಮುತ್ತಲಿನ ನನ್ನ ಫ್ರೆಂಡ್ ಸರ್ಕಲ್, ನಾನು ಡಿಗ್ರಿ ಥರ್ಡ್ ಇಯರಿಗೆ ಹುಬ್ಬಳ್ಳಿ ಬಂದಾಗ ನನಗೆ ಸಿಕ್ಕಂತಹ ಇಲ್ಲಿಯ ವಾತಾವರಣ, ಬಳಿಕ ನಮ್ಮ ಊರಿನಲ್ಲಿ ಕೆಲವು ಸಮಸ್ಯೆಗಳೆಲ್ಲ ಕಡೆ ಇದ್ದೇ ಇರುತ್ತೆ. ಆ ಸಂದರ್ಭದಲ್ಲಿ ಆದಂತಹ ಕೆಲವು ಘಟನೆಗಳು, ಆಮೇಲೆ ಥರ್ಡ್ ಇಯರಲ್ಲಿ ನಾನು ನನ್ನ ತಾಯಿಯನ್ನು ಕಳ್ಕೊಂಡೆ, ಫೈನಲ್ ಇಯರ್ ಆಗಬೇಕಿದ್ರೆ ತಂದೆಯನ್ನು ಕಳ್ಕೊಂಡೆ. ಇನ್ಯಾರಿಗೋಸ್ಕರ ನಾನು ಊರಿಗೆ ಹೋಗ್ಬೇಕನ್ನೋ ಒಂದು ವಿಚಾರ, ಸೇವೆ ಮಾಡ್ಕೊತಾನೆ ಹುಬ್ಬಳ್ಳಿಯಲ್ಲಿ ಇರಬೇಕಂತೇಳಿ ನಾನು ಹುಬ್ಬಳ್ಳಿಯನ್ನು ಸೆಲೆಕ್ಟ್ ಮಾಡಿದೆ. ಅದಕ್ಕೆ ನನಗೆ ಸಹಾಯವಾಗಿ ನಮ್ಮ ಆತ್ಮೀಯರಾದ ಜಯರಾಮ್ ಶೆಟ್ಟಿ ಆ್ಯಂಡ್ ಪ್ರದೀಪ್ ಶೆಟ್ಟರು ನನಗೆ ಒಂದು ಜಾಗವನ್ನು, ಈಗೇನು ನನ್ನ ಫೆಮಿ ಕೇರ್ ಕ್ಲಿನಿಕ್ ಅಂತ ನೀವು ಅಂದ್ರಿ, ಆ ಜಾಗವನ್ನು ನನಗೆ ಅವ್ರು ಮಾಡಿಸಿಕೊಟ್ರು. ಫೆಮಿ ಕೇರ್ ಕ್ಲಿನಿಕ್ ಇಂದ ಅಶ್ವಿನಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇವಾಗ ಏನು ನಿಂತಿದ್ದೀವಿ, ಈ ಫೆಮಿ ಕೇರ್ ಕ್ಲಿನಿಕ್ ಹುಟ್ಟುಕೊಂಡಂಥ ರೀತಿ? ಫೆಮಿ ಕೇರ್ ಕ್ಲಿನಿಕ್ ಅಂದರೆ ಒಂದು ಫ್ಯಾಮಿಲಿಯಲ್ಲಿ ತಂದೆ ತಾಯಿ ಮಕ್ಕಳಿರ್ತಾರೆ ಕಾಮನ್ ಆಗಿ, ಅವರಿಗೆ ಒಂದು ಸೇವೆಯನ್ನು, ವೈದ್ಯಕೀಯ ವೃತ್ತಿಯ ಸೇವೆಯನ್ನು ನೀಡಬೇಕನ್ನೋದು ಫೆಮಿ ಕೇರ್ ಕ್ಲಿನಿಕ್ ಅಂದರೆ ಫ್ಯಾಮಿಲಿ ಕೇರ್ ಮಾಡುವಂಥದ್ದು. ಈ ರೀತಿ ನನ್ನ ವೈದ್ಯಕೀಯ ವೃತ್ತಿ ಹುಬ್ಬಳ್ಳಿಯ ಮಂಟೂರು ರೋಡಲ್ಲಿ ಇರುವಂಥ ನನ್ನ ಫೆಮಿ ಕೇರ್ ಕ್ಲಿನಿಕಲ್ಲೇ ಪ್ರಾರಂಭ ಆಯಿತು. ಈಗೇನು ನಾನು ಪ್ರಾಕ್ಟೀಸ್ ಇದ್ದೀನಿ, ಅದು ಒಂಥರ ಗುಂಡೆಗಳ ರಾಜ್ಯ ಇತ್ತು. ಅಲ್ಲಿದ್ದಂಥ ಎಲ್ಲ ಗುಂಡೆಗಳನ್ನು ಅವರೇನು ವೃತ್ತಿಯಲ್ಲಿ ಮಾಡ್ತಾಯಿದ್ರು, ಕೊನೆಯ ದಿನವನ್ನು ನನ್ನ ಕೈಯಲ್ಲೇ ಕಂಡರು ಅವರು. ಈ ರೀತಿ ಸಮಾಜದಲ್ಲಿ ಪರಿವರ್ತನೆಯನ್ನು ಮಾಡುವಂಥ ಒಂದು ಉದ್ದೇಶ, ಅವರಿಗೆ ಏನು ಎಜುಕೇಷನ್ ಕೊಡೋದಿರ್ಬೋದು ಅಲ್ಲಿ ವ್ಯಕ್ತಿಗಳಲ್ಲಿ, ಅದರ ಜೊತೆ ಸೇವೆ. ನನ್ನ ವೈದ್ಯಕೀಯ ವೃತ್ತಿ ಇರುತ್ತೆ. ನಾನು ವೈದ್ಯಕೀಯ ವೃತ್ತಿ ಪ್ರಾರಂಭ ಮಾಡಿದ ದಿನ ನೆನೆಸಿದ್ರೆ ನೀವು ಗಾಬರಿ ಆಗ್ತೀರ. 2 ರೂಪಾಯಿಂದ ನನ್ನ ವೈದ್ಯಕೀಯ ವೃತ್ತಿ ಪ್ರಾರಂಭ ಆಯಿತು. ಒಂದು ಪೇಷಂಟ್ ನೋಡಿ 2 ರೂಪಾಯಿ, 5 ರೂಪಾಯಿ, ಇವಾಗ 50 ರೂಪಾಯಿ, 100 ರೂಪಾಯಿ ಬಂದಿರ್ತದೆ. ಇದು ನನ್ನ ವೈದ್ಯಕೀಯ ವೃತ್ತಿ ನಡೆದು ಬಂದ ದಾರಿ. ಅದೇ ರೀತಿ ಇಲ್ಲಿ ಬಂದಾಗ ನಾನು ಡಿಗ್ರಿ ಮುಗಿಸಿದ ಬಳಿಕ ವಿ ಹ್ಯಾವ್ ಟು ರಿಮೆಂಬರ್ ದೋಸ್ ಹೂ ಆರ್ ಸಪೋರ್ಟೆಡ್ ಮೀ. ಯಾಕಂದರೆ ನಾವು ವಿ ಹ್ಯಾವ್ ಟು ರಿಮೆಂಬರ್ ಡಾಕ್ಟರ್ ಕರ್ನೋಲ್ಕರ್ ಅಂಥೇಳಿ. ನಾನು 4th ಇಯರ್ ಓದಬೇಕಿದ್ರೆ ನನಗೆ ನನ್ನ ರೀತಿ, ನಾನಿರುವಂಥ ವಿಚಾರಧಾರೆ ನೋಡಿ ಅವರ ನರ್ಸಿಂಗ್ ಹೋಮ್, ಚೈತನ್ಯ ನರ್ಸಿಂಗ್ ಹೋಮ್ ಅಂತ ಇತ್ತು, ಅಲ್ಲೇ ನನಗೆ ಡ್ಯೂಟಿ ಡಾಕ್ಟರ್ ಪೋಸ್ಟ್ ಕೊಟ್ಟರು. ಹೀಗೆ ವೈದ್ಯಕೀಯ ವೃತ್ತಿಯಲ್ಲಿ ಸೇವೆ ಮಾಡುವಂತಹ, ಈಗ ನಾವು ನೋಡ್ತಾ ಇದ್ದೀವಿ ಅಂಥ ವಿಚಾರಧಾರೆಗಳು ಮಕ್ಕಳಲ್ಲಿ ಭಾಳ ಕಡಿಮೆ. ಆಮೇಲೆ ಈಗೇನು ನನ್ನ ಅಶ್ವಿನಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇದೆ, ಇದ್ರ ಎದುರಲ್ಲಿ ಈಗೇನು ಬ್ಲಡ್ ಬ್ಯಾಂಕ್ ಇದೆ, ಅಲ್ಲಿ ಅರವಿಂದ್ ಜನರಲ್ ಹಾಸ್ಪಿಟ್ಲ್ ಅಂತ ಇತ್ತು. ಅಲ್ಲಿ ಡಾಕ್ಟರ್ MS ಖಾದ್ರಿ ಅವರ ಕೈ ಕೆಳಗೆ ಸರ್ಜರಿಯಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ 10 ವರ್ಷಗಳ ಕಾಲ ಅವರ ಅಸಿಸ್ಟೆಂಟ್ ಕೆಲಸ ಮಾಡಿದೆ. ಆ ಬಳಿಕ ನನಗೆ ದೊರೆತಿದ್ದು ನನ್ನ ಜೀವನದ ಏನು ಉನ್ನತ ಶ್ರೇಣಿಗೆ ಹೋಗ್ಲಿಕ್ಕೆ ಏನೀಗ ಒಂದು ಸ್ಟೆಪ್ ಅಹೆಡ್ ಅಂತೀವಲ್ಲ, ಡಾಕ್ಟರ್ SP ಬೆಳೆಗಾರ್ ನ್ಯೂರೋ ಸರ್ಜನ್ ಅವರು, ಹುಬ್ಬಳ್ಳಿ ಧಾರವಾಡದ ಫೇಮಸ್ ಡಾಕ್ಟರ್ ನಾರ್ತ್ ಕರ್ನಾಟಕದಲ್ಲಿ.
ಅವರು ನಮ್ಮ ಹಾಸ್ಪಿಟ್ಲಲ್ಲಿ ಪೇಷಂಟ್ ಅಡ್ಮಿಟ್ ಮಾಡಿದಾಗ ನನ್ನ ವೇ ಆಫ್ ವರ್ಕಿಂಗನ್ನು ನೋಡಿ ಅವ್ರ ಅಸಿಸ್ಟೆಂಟಾಗಿ ನನ್ನನ್ನು ತಗೊಂಡ್ರು. ಅದರ ಬಳಿಕ ನಡೆದಿದ್ದು ಇತಿಹಾಸ. ನಾನೇನೊಂದು ಕಲ್ಲಿನ ಮೂರ್ತಿಯಾಗಿ ಕಲ್ಲಿದ್ದೆ, ಅದನ್ನು ಕೆತ್ತಿ 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 ಇವತ್ತು ಒಂದು ವ್ಯಕ್ತಿಯಾಗಿ ಸಮಾಜಕ್ಕೆ ಒಳ್ಳೆಯ ಡಾಕ್ಟ್ರಾಗಿ ಕೊಟ್ಟಿದ್ದಂದರೆ ನಮ್ಮ ಡಾಕ್ಟರ್ ಎಸ್ ಪಿ ಬೆಳೆಗಾರ. ಅವರ ಜೊತೆಯಲ್ಲೇ ಸುಮಾರು 8,000 ಬ್ರೈನ್, 5,000 ಸ್ಪೈನ್ ಸರ್ಜರಿ ಅಸಿಸ್ಟ್ ಮಾಡಿದ್ವಿ. ಈ ರೀತಿ ನನ್ನ ವೈದ್ಯಕೀಯ ವೃತ್ತಿಯಲ್ಲಿ ಬದಲಾವಣೆ ತಿರುವಾಯಿತು. ಅವರ ಆಶೀರ್ವಾದದಿಂದ ನನ್ನ ಕ್ಲಿನಿಕ್ ನಾನು ಮೊದಲಿಗೆ ಪ್ರಾರಂಭ ಮಾಡಿದ್ದು ಕುಂದಗೋಳದ ಎರೆಬೋದೇಳದ ಒಂದು ಹಳ್ಳಿಯಲ್ಲಿ. ಬಳಿಕ ನಾನು ಹುಬ್ಬಳ್ಳಿಗೆ ಬಂದೆ. ಹುಬ್ಬಳ್ಳಿ ಬಂದ ಮೇಲೆ ಇಲ್ಲಿ ನಡೆದಿದ್ದು ಇತಿಹಾಸ. ಇವತ್ತು ನಾನೇನು ಕನಸು ಕಂಡಿದ್ದೆ, ನಮ್ಮ ತಂದೆ ತಾಯಿಗಳ ಕನಸು ಕಂಡಿದ್ರೆ ನೀನೊಂದು ಹಾಸ್ಪಿಟ್ಲ್ ಮಾಡಬೇಕನ್ನೋದು, ಅದು ಇವತ್ತು ನನ್ನ ಸಾಗೋ ಒಂದು ಸ್ಟೆಪ್ಪಲ್ಲಿ ಬಂದು ನಿಂತಿದೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಅದರ ಉದ್ಘಾಟನೆಯನ್ನು ಮಾಡೋದು ವಿಚಾರ ಇದೆ. ಸರ್, ಆಗಲೇ ಹೇಳಿದ್ರಿ ಫೇಮಿ ಕೇರ್ ಕ್ಲಿನಿಕ್ ಏನಿದೆ ಅದೊಂದು ಸ್ವಲ್ಪ ಗೂಂಡಾಗಳಿದ್ದಂಥ ಏರಿಯಾ ಅಂತ. ಸೊ 500 ಮನೆಗಳಿದ್ದಂಥ ಸ್ಥಳ ಇವತ್ತು 5,000 ಜನರಷ್ಟು ಬಂದಿದೆ. ಬಟ್ ನಿಮ್ಮ ಫೀಸ್ ಏನು ಜಾಸ್ತಿ ಆಗಿಲ್ಲ, ಅಷ್ಟರಲ್ಲೇ ಇದೆ. ಸೊ ಈ ಸೇವೆ ಬಗ್ಗೆ, ಸಮಾಜ ಸೇವೆ ಮಾಡಲಿಕ್ಕೆ ಭಾಳಷ್ಟು ದಾರಿ ಇದ್ದಾವೆ. ಅದರಲ್ಲಿ ಒಂದು ನನ್ನ ವೈದ್ಯಕೀಯ ವೃತ್ತಿಯನ್ನು ಅದಕ್ಕೆ ನಾನು ಉಪಯೋಗ ಮಾಡಿಕೊಂಡೆ. ಯಾಕಂದರೆ ಅಲ್ಲಿ ಇದ್ದಂತಹ ಜನರು, ಸಮಾಜಗಳು, ವ್ಯವಸ್ಥೆ, ಅಲ್ಲಿಯ ಜನರ ವಿಚಾರ ನೋಡಿದಾಗ ಭಾಳಷ್ಟು ಬೆಳಗ್ಗೆ ಕೆಲಸಕ್ಕೆ ಹೋಗಿ ರಾತ್ರಿ ಬಂದರೆ ಮನೆಯಲ್ಲೇ ಅವ್ರದ್ದು ಊಟ ನಡೆಯುತ್ತೆ. ಅಂಥ ಸಂದರ್ಭ ಅವ್ರ ಹತ್ರ ದುಡ್ಡು ವಸೂಲಿ ಮಾಡೋದು ನನಗಂತ ಇದು ಅನಿಸಿಲ್ಲ. ಸೊ ನಾನು 2 ರೂಪಾಯಿಂದ ಪ್ರಾರಂಭ ಮಾಡಿ ಇವಾಗ 50-100 ರೂಪಾಯಿ ಬಂದು ನಿಂತದೆ. ಮೇನ್ ಅಂದರೆ ಸಮಾಜ ಸೇವೆ. ನಾನೇನು ಸಾಧಿಸ್ಬೇಕಂತ ಇದ್ದೆ, ನಾನು ನನ್ನ ಫಸ್ಟ್ 10 ವರ್ಷದ ಏನು ಪ್ರಾಕ್ಟೀಸ್ನಲ್ಲೇ ಸಾಧಿಸಿದೆ. ನಮ್ಮ ಸಿಸ್ಟರ್ ಮದುವೆ ಇರ್ಬೋದು, ನಮ್ಮ ಮುಗಿಸ್ಕೊಂಡ್ಬಿಟ್ಟೆ. ಮತ್ತು ನಾನು ಯಾರಿಗೆ ದುಡಿಬೇಕು? ದುಡಿಬೇಕಂದ್ರೆ ನಾನು ನಂದೇನಾದ್ರು ಇರಬೇಕು ಸಮಾಜ. ನಾನು ಆ ಬಳಿಕ ಬಂತು, ನಾನು ಮಾಡಿದ್ದೇ ಇದ್ದೀನಿ, ಏನೊಂದು ಸಾಧನೆ ಮಾಡಬೇಕು. ಹಾಗೆ ನೆಕ್ಸ್ಟ್ ಆಗಿರೋದೇ ಇವತ್ತು ನನ್ನ ಕನಸು, ಒಂದು ಹಾಸ್ಪಿಟ್ಲ್ ಮಾಡ್ಬೇಕನ್ನೋದು. ಅದೀಗ ಸ್ಟೆಪ್ ಬೈ ಸ್ಟೆಪ್ ಜನರಿಗೆ ತೊಂದರೆ ಆಗಬಾರ್ದು. ನೋಡಿ ಅಲ್ಲಿ ಏನೋ ಮಾಡ್ಕೊಂಡು ಇಲ್ಲಿ ಕಟ್ಟನ ಅನ್ಬಾರ್ದು, ಸಮಾಜ ಸೇವೆ ಮಾಡ್ಕೊತ ಮಾಡಿದಾನೆ ಅನ್ನೋ ಒಂದು ಒಳ್ಳೆಯ ವಿಚಾರ ಜನರಲ್ಲಿ ಇರಲಿ ಅನ್ನೋದಕ್ಕೆ. ಆಗ ಮಾತಾಡ್ತಿರ್ಬೇಕಾದ್ರೆ ಒಂದು ಮಾತು ಹೇಳಿದ್ರಿ, ಫೇಮಿ ಕೇರ್ ಕ್ಲಿನಿಕ್ ಮಾಡ್ಕೊಂಡು ಇಲ್ಲಿ ಮಾಡ್ತಾ ಇದ್ದೀರಿ ಅಂದರೆ ಅದು ನನ್ನ ಮೂಲ, ಅದು ನಾನು ಯಾವತ್ತೂ ಬಿಟ್ಕೊಡಲ್ಲ ಅನ್ನೋ ಒಂದು ಮಾತು. ಸೊ ಆ ಒಂದು ಕ್ಲಿನಿಕ್ಕಲ್ಲಿ ಇರಬೇಕಾದ್ರೆ ನಿಮ್ಮ ನಂಟು ಇರ್ಬೋದು. ಸೊ ಅದನ್ನು ಬಿಡಲ್ಲ, ಇದು ಮುಂದುವರಿಸ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದೀರಾ. ಆ ನಂಟಿನ ಬಗ್ಗೆ ಹೇಳ್ಬೋದಾ? ನನ್ನ ಫೆಮಿ ಕೇರ್ ಕ್ಲಿನಿಕ್ ನಾನು ಮಾಡಿದ್ದು 93-94 ನಾನು ಪ್ರಾರಂಭ ಆಯಿತು. ಆವಾಗ ಯಾಕಂದರೆ ಅಲ್ಲಿ ನನ್ನ ಕ್ಲಿನಿಕ್ಕನ್ನು ಒಂದು ತಂದೆ ತಾಯಿಲ್ಲದವ್ರಿಗೆ ಅನಾಥರಾಗಿದ್ದಾಗ ಯಾವ ಭಾವನೆ ಇರುತ್ತೆ, ಆವಾಗ ಸಮಾಜದಿಂದ ಯಾರೊಬ್ಬರು ನಿಮಗೆ ಆ ತಾಯಿ ರೂಪದಲ್ಲಿ ಸೇವೆ ಕೊಟ್ಟಾಗ ಅದು ಮರೀಲಿಕ್ಕಾಗಲ್ಲ. ಆ ರೀತಿಯಲ್ಲಿ ಓಬಲಮ್ಮ ಅಂತ ಅಜ್ಜಿ ಇದ್ಲ. ಅವಳು ನನಗೆ ಬೆಳಗಿನ ಕ್ಲಿನಿಕ್ ಬಂದಾಗ ಕ್ಲೀನ್ ಮಾಡಿಟ್ಟು ರಾತ್ರಿ ಮನೆಗೆ ಹೋಗೋ ತನಕ, ಜೋಪನಪ್ಪ ನೀನು ರೊಕ್ಕ ಇಟ್ಕೊಂಡು ಹೋಗ್ಬೇಡ, ಇಲ್ಲಿ ಇಟ್ಟು ಹೋಗೋ, ಮತ್ತು ಇಲ್ಲಿ ಜನ ಸರಿ ಇಲ್ಲ, ಹಿಂಗೆ ಹೇಳ್ತಾಯಿದ್ರು. ಇದು ನಾನಲ್ಲೇ. ಸೊ ಅವರು ನನಗೆ ಒಂದು ಜೀವನ ರೀತಿ ಪಾಠ ಕಲಿಸಿದ್ದಾರೆ. ಸೊ ಆ ನಂಟು ಇವತ್ತಲ್ಲಿದೆ. ಅದಕ್ಕೆ ಫೆಮಿ ಕೇರ್ ಕ್ಲಿನಿಕ್ ಅಲ್ಲೇ ಇರುತ್ತೆ. ಅದೇನು ಸಮಾಜ ಸೇವೆಗೆ ಏನು ನಾನು ಮಾಡ್ತಾಯಿದ್ದೀನಿ ಅದು ಅಲ್ಲೇ ಇರುತ್ತೆ. ಅಲ್ಲೇ ಸಮಾಜ ಸೇವೆ ಮಾಡ್ಕೊತ ವೈದ್ಯಕೀಯ ವೃತ್ತಿಯಲ್ಲಿ ಅಲ್ಲಿ ಯಾವುದೇ ಸೀರಿಯಸ್ ಇದ್ದಾಗ ಈ ಹೊಸ ಹಾಸ್ಪಿಟ್ಲಲ್ಲಿ ಅವರಿಗೆ ಸೇವೆಯನ್ನು ಮುಂದುವರಿಸೋದು ವಿಚಾರ. ಫೇಮಿ ಕೇರ್ ಕ್ಲಿನಿಕ್ ನೀವು ಕಟ್ಟಿ ಬೆಳೆಸಿ ಇವತ್ತು ಅದನ್ನು ಒಟ್ಟೊಟ್ಟಿಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಆಯುರ್ವೇದಿಕ್ ಒಂದು ಹಾಸ್ಪಿಟಲ್ ಆಗಿರೋದ್ರಿಂದ ಅಲ್ಲಿ ಟ್ರೀಟ್ಮೆಂಟ್ ಯಾವ ಥರ ನಡೆಯುತ್ತೆ, ಸೊ ಜೊತೆಗೆ ಏನೆಲ್ಲ ಸಿಗುತ್ತೆ ಅಲ್ಲಿಯ ಜನರಿಗೆ, ಅಂದರೆ 2 ರೂಪಾಯಿಂದ ಇವತ್ತು 100 ರೂಪಾಯಿ, 50-100 ರೂಪಾಯಿ ತನಕ ಬಂದು ನಿಂತಿದೆ. ಬಟ್ ಟ್ರೀಟ್ಮೆಂಟ್ ವಿಚಾರ ಏನು, ಅದ್ರ ಬಗ್ಗೆ ಗೊತ್ತಾಗಬೇಕಿದ್ರೆ. ಆಯುರ್ವೇದಿಕ್ ಅಂದಾಗ ಎಲ್ಲರ ವಿಚಾರಧಾರೆ ಏನಿರುತ್ತೆ, ಚೂರ್ಣ ಕೊಡ್ತಾರೆ, ಗುಳಿಗೆ ಕೊಡ್ತಾರೆ, ಗುಟಿಗೆ ಕೊಡ್ತಾರೆ, ತೈಲ ಕಷಾಯಗಳು ಕೊಡ್ತಾರೆ ಅನ್ನೋದಿದೆ. ಆದರೆ ಯಾವ ರೀತಿ ನಾನು ಕಲಿತು ಬಂದ ರೀತಿ ಮಾಡರ್ನ್ ಮೆಡಿಸಿನ್ ನಮ್ಮ ಸಿಲೆಬಸಲ್ಲಿ ಇದ್ದಿರೋದ್ರಿಂದ ಪ್ರೈಮರಿ ಸೆಕ್ಷನಲ್ಲಿ ಯಾರು ಬಂದಾಗ ಅಲೋಪತಿ ಜೊತೆ ಮ್ಯಾಕ್ಸಿಮಮ್ ನಾನು ಆಯುರ್ವೇದವನ್ನು ಪ್ರಾಕ್ಟೀಸ್ ಮಾಡ್ಕೊತ ಬಂದಿದ್ದೇನೆ. ಇದು ಒಂದು ಪಾರ್ಟ್. ಸೆಕೆಂಡ್, ಏನು ನಾನು ಇವತ್ತು ಅಶ್ವಿನಿ ಮಲ್ಟಿ ಸ್ಪೆಷಾಲಿಟಿ ಮಾಡ್ತಾಯಿದ್ದೀನಿ, ಇದಕ್ಕೊಂದು ಸಿಟ್ಟ LLP ಅಂತ ಒಂದು ಕಂಪನಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನನ್ನ ಜೊತೆ ಅಲೋಪತಿ ವೈದ್ಯರಾದಂತಹ ನ್ಯೂರೋಸರ್ಜನ್, ಜನರಲ್ ಸರ್ಜನ್, ಫಿಸಿಷಿಯನ್, ಪಲ್ಮನಾಲಜಿಸ್ಟ್, ಗೈನಕಾಲಜಿಸ್ಟ್ ಎಲ್ಲರೂ ಕೂಡ್ಕೊಂಡು ಒಂದು ಸಂಘ ಮಾಡ್ಕೊಂಡು ಅದನ್ನು ನಾನು ನಡೆಸ್ಕೊತ ಹೋಗ್ತಾಯಿದ್ದೀನಿ. ಸರ್,
ಒಂದು ಕಡೆ ಫೇಮಿ ಕೇರ್ ಕ್ಲಿನಿಕ್ ಅದನ್ನು ಇಲ್ಲಿ ಮುಂದುವರಿಸ್ಬೋದಿತ್ತು, ಫೇಮಿ ಕೇರ್ ಮಲ್ಟಿ ಸ್ಪೆಷಾಲಿಟಿ ಸಮಥಿಂಗ್ ಏನೋ ಇಡ್ಬೋದಿತ್ತು. ಬಟ್ ಅಶ್ವಿನಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೆಸರು ಕೊಟ್ಟಿದ್ದೀರಾ, ಏನಿದು ಅಂತ? ನಾನು ಮೊದಲಿಗೆ ಅಂದೆ ಆಯುರ್ವೇದ ವೈದ್ಯ ಅಂದರೆ ಯಾವ ರೀತಿ ಅಂತ. ಇವತ್ತು ನಾವು ಯಾಕೆ ಅಶ್ವಿನಿ ಅಂತ ಹೆಸರಿಟ್ಟೆ ಅಂದರೆ, ನಮ್ಮ ಆಯುರ್ವೇದ ದೇವಗುರು ಯಾವುದೇ ವೈದ್ಯಕೀಯ ಪದ್ಧತಿಗೆ ಒಂದು ಗುರು ಅಂದರೆ ದೇವಗುರು ವೈದ್ಯ ಧನ್ವಂತರಿ. ಅವರ ಕೈ ಕಲಿತಂತಹ ಮೊದಲನೆಯ ವೈದ್ಯರಂದರೆ ಅಶ್ವಿನಿ ಕುಮಾರರು ಅಂತ. ಹಾಗೆ ಅವರ ಹೆಸರನ್ನು ನಾನು ಅಶ್ವಿನಿ ಅಂತೇಳಿ ನನ್ನ ಹಾಸ್ಪಿಟ್ಲಿಗೆ ಇಟ್ಕೊಂಡಿದ್ದೆ. ಈ ಹಾಸ್ಪಿಟಲ್ ಸ್ಪೆಷಾಲಿಟಿ ಏನು ಸರ್? ಈಗ ಇನ್ನೇನು ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ ಲಾಂಚ್ ಆಗ್ತಾ ಇದೆ. ಅಶ್ವಿನಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೂಲಕ ಬರುವಂತಹ ರೋಗಿಗಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ? ಸೊ ಹೆಂಗೆ ಎಕ್ಸ್ಪೆಕ್ಟ್ ಇಟ್ಕೊಂಡು ಬರಬಹುದು ಅಂತ? ಇಲ್ಲಿ ಸಿಟ್ಟ ಮೆಡಿಕಲ್ LLP ಅಂತ ನಾನು ಕಂಪನಿ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಮ್ಮ ಯಾರು ವೈದ್ಯರಲ್ಲಿ ಸೇರ್ತಾ ಇದ್ದಾರೆ ಅದರಲ್ಲಿ ಅಸೋಸಿಯೇಟ್, ಡೈರೆಕ್ಟ್ರ್ ಈ ಥರ ಒಂದು ಪೋಸ್ಟ್ ಕೊಟ್ಕೊಂಡು ಇನ್ವೆಸ್ಟ್ಮೆಂಟ್ ಜೊತೆ ಸಮಾಜ ಸೇವೆ. ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಭಾಳಷ್ಟು ಗೌರ್ಮೆಂಟ್ ಸೌಲಭ್ಯಗಳನ್ನು ಇಲ್ಲಿ ಕೊಡುವಂಥ ಒಂದು ವಿಚಾರ ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತೇನು ನಾನು ಪ್ರಾಕ್ಟೀಸ್ ಮಾಡಿದಂತಹ ಜಾಗ, ಅಲ್ಲಿ ಜನರ ಮನಸ್ಥಿತಿ, ಅವರ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಅದರ ಜೊತೆ ಆದರೆ ಕೆಲವರು ಮಿಡಲ್ ಕ್ಲಾಸ್ ಪೀಪಲ್ ಏನಿರ್ತಾರೆ ಆ ಕಡೆ KMCಗೆ ಹೋಗ್ಲಿಕ್ಕಾಗಲ್ಲ, ಈ ಕಡೆ MNCಗೆ ಹೋಗ್ಲಿಕ್ಕಾಗಲ್ಲ. ಅಂತಹ ಏನೋ ಒಂದು ಸಮಾಜದಲ್ಲಿರುವಂಥ ವ್ಯಕ್ತಿಗಳಿಗೆ ಅವರ ಆರ್ಥಿಕತೆಗೆ ಅನುಗುಣವಾಗಿ ಇಲ್ಲಿ ವೈದ್ಯಕೀಯ ಸೇವೆಯನ್ನು ಕೊಡಲಿಕ್ಕೆ ನಾನು ವಿಚಾರ ಮಾಡಿದೆ. ಅಲ್ಲಿ ಫೇಮಿ ಕೇರ್ ಕ್ಲಿನಿಕಲ್ಲಿ 2 ರೂಪಾಯಿ, 5 ರೂಪಾಯಿ, ಈಗ 50, 100. ಅದೇ ಥರ ಇಲ್ಲಿ ಹೊಸದಾಗಿ ಆರಂಭ ಆಗ್ತಾ ಇರುವಂಥ ಆಸ್ಪತ್ರೆಯಲ್ಲೂ ಡಿಸ್ಕೌಂಟ್ಸ್ಗಳಾಗಿರ್ಬೋದು, ಅಥವಾ ಏನೋ ಆಗ್ತಾ ಇಲ್ಲ ಅಂತ ಬಡಬಗ್ರು ಸಾಕಷ್ಟು ಜನ ಬರಬಹುದು, ಅಂಥವ್ರಿಗೆ ಏನಾದರೂ ಡಿಸ್ಕೌಂಟ್ಸು ಈ ಥರ ಏನಾದರೂ ಮಾಡಿಕೊಡ್ತೀರಾ? ಫ್ರೀ ಸೇವೆ ಏನಾದರೂ ಇರುತ್ತಾ? ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಅಂದಾಗ ಅದರಲ್ಲಿ ವಿಚಾರ ಎಲ್ಲರೂ ತಿಳಿದಿರುತ್ತೆ. ಅದಕ್ಕೆ ಅನುಗುಣವಾಗಿ ಇವತ್ತು ಮಿಡಲ್ ಕ್ಲಾಸ್ ಇರ್ಬೋದು, ಲೋವರ್ ಮಿಡಲ್, ನನ್ನ ಹತ್ರ ಇಷ್ಟೇ ಇದೆ, ಮೇರೆ ಪಾಸ್ ಇತ್ನಾ ಅಂತೇಳಿ ಯಾರು ಬಂದರೆ ಅಷ್ಟರಲ್ಲಿ ನಾನು ಮಾಡಿ ಕಳಿಸ್ತೀನಿ. ಅವ್ರಿಗೇನು ಬರ್ಡನ್ ಆಗದಂಗೆ ಟ್ರೀಟ್ಮೆಂಟ್ ಮಾಡಿ ಕಳಿಸುವಂಥ ವಿಚಾರ. ಮೈನರ್ OT ಆಲ್ರೆಡಿ ಸ್ಟಾರ್ಟ್ ಆಗಿದೆ, ವರ್ಕಿಂಗ್ ನಡೀತಾ ಇದೆ. ಸೊ ನಾವು ಯಾರು ಈಗ, ಯಾಕಂದರೆ ಒಂದು 2-3 ವರ್ಷ ಈಗ ನಾವು ನಮ್ಮ ಅಶ್ವಿನಿ ಹಾಸ್ಪಿಟಲ್ ಒಂದು ಅಂಬೆಗಾಲಿಡುವ ಶಿಶು ಇದ್ದಂಗೆ. ಬೆಳವಣಿಗೆ ಏನು, ಫಸ್ಟ್ ನಾವು ಸೇವೆ ಕೊಡ್ತಾ ಸಮಾಜದಲ್ಲಿ ಹೆಸರು ಮಾಡಿದ್ರೆ ತಾನಾಗಿ ಜನರು ಬರ್ತಾರೆ. ಅದೇ ನಮಗೆ ಆಶೀರ್ವಾದ. ಸರ್, ಸಾಮಾನ್ಯವಾಗಿ ಡಾಕ್ಟರ್ಸ್ ಅಂದರೆ ಐಫೈ ಲೈಫ್ ಸ್ಟೈಲ್ ಆಗಿರ್ಬೋದು, ಅಥವಾ ಐಫೈ ಥಿಂಕಿಂಗೇ ಇರುತ್ತೆ. ಮೆಡಿಕಲ್ ಮತ್ತು ಎಜುಕೇಷನ್ ಎರಡರಲ್ಲೇ ದುಡ್ಡು ಮಾಡೋದು ಅನ್ನುವಂಥ ಒಂದು ಥಾಟ್ ಇದೆ. ಬಟ್ ಅಂತಹದ್ರಲ್ಲಿ ಈ ಥರ ಕಡಿಮೆ ಬಜೆಟಲ್ಲಿ ಅಥವಾ ಎಷ್ಟು ದುಡ್ಡಿದೆಯೋ ಅಷ್ಟರಲ್ಲಿ ಒಂದು ಟ್ರೀಟ್ಮೆಂಟ್ ಕೊಡ್ತೀನಿ ಅನ್ನುವ ಮನೋಭಾವನೆ ಕಮ್ಮಿ ಬರೋದು. ಸೊ ಈ ಒಂದು ನಿಸ್ವಾರ್ಥ ಸೇವೆ ನಿಮ್ಮಲ್ಲಿ ಬರೋಕ್ಕೆ ಕಾರಣ ಏನು ಅಂತ? ಅಂದರೆ ಇವತ್ತು ನಾವೇನು ನಮ್ಮ ನನ್ನ ಸಿಟ್ಟ ಮೆಡಿಕಲಲ್ಲಿ ಏನು ವೈದ್ಯರು ಸೇರಿದ್ದಾರೆ, ಅವರೆಲ್ಲರ ಮನಸ್ಥಿತಿ ಅದು ನನ್ನ ಮನಸ್ಥಿತಿಗೆ ಎಲ್ಲ ಹೊಂದಿಕೊಂಡಿದೆ. ಆಯ್ತಪ್ಪ, ಅವನು ಅಷ್ಟೇ ಕೊಡ್ದಾನ, ನಾನು ಮಾಡ್ತೀನಿ, ನಿನ್ನ ಪೇಷಂಟ್ ಒಳ್ಳೇದಾಗಬೇಕು. ಇದು ನಮ್ಮ ಸಿಟ್ಟ ಮೆಡಿಕಲಲ್ಲಿ ವೈದ್ಯರ ಒಂದು ಮನೋಭಾವನೆ. ಆದ್ದರಿಂದ ನನಗೂ ಅನುಕೂಲ ಆಯಿತು, ಪೇಷಂಟಿಗೆ ಅದನ್ನು ನಾನು ಪಾಸ್ ಆನ್ ಮಾಡ್ತಾಯಿದ್ದೆ. ಸರ್, ಆ ಥರ ಒಂದು ಭಾವನೆ ಬರೋಕ್ಕೆ ತುಂಬ ಕಡಿಮೆ. ನಿಮ್ಗೆ ಬಂದಿದೆ ಅಂದರೆ ಅದಕ್ಕೊಂದು ರೀಸನ್, ನಿಮಗೆ ಅನುಭವ ಆಗಿರಬೇಕು, ಅಥವಾ ಈ ಜನರು ನೋಡಿ ನಿಮಗೆ ಆ ಥರ ಭಾವನೆ ಬಂದಿರ್ಬೇಕು. ನಿಮ್ಗೆ ಏನು ಆ ಥರ ಒಂದು ಭಾವನೆ ಬರೋಕ್ಕೆ ಕಾರಣ ಏನು ಅಂತ? ಯಾಕಂದರೆ ವ್ಯಕ್ತಿ ಎಲ್ಲಿ ಬೆಳೆದು ಬಂದ, ತಂದೆ ತಾಯಿಗಳ ಸಂಸ್ಕಾರ ಯಾವ ರೀತಿ ಇರುತ್ತೆ. ಆಮೇಲೆ ನಾನಂತೂ ನನ್ನ ಬಾಲ್ಯವನ್ನು ನಾನು ವಿಶ್ವ ಹಿಂದೂ ಪರಿಷತ್ ಜೊತೆ ಕಳೆದಿದ್ದೀನಿ. ಯಾಕಂದರೆ ಅಲ್ಲಿ ಯಾವ ರೀತಿ ನಮಗೆ ಸಂಸ್ಕಾರ ಕೊಟ್ಟರೆ ಅದೇ ರೀತಿ RSSಲ್ಲೇ ನಾನು ಕೆಲಸವನ್ನು ಮಾಡಿದ್ದೇನೆ. PUC ತನಕ ಅವೆಲ್ಲವೂ ಏನಿದೆಯಲ್ಲ, ನಾವು ನಮ್ಮ ಹಿರಿಯರು ನಮ್ಮ ಸುತ್ತಮುತ್ತ ಯಾವ ರೀತಿ ಇರಬೇಕನ್ನೋ ಒಂದು ಸಂಸ್ಕಾರ ನಮಗೇನು ಕೊಟ್ಟಾರೆ. ಅದರ ಜೊತೆ ವೈದ್ಯಕೀಯ ವೃತ್ತಿಯನ್ನು ಆರಿಸ್ಕೊಳ್ಳುವಾಗಲೇ ಅವರ ಮನೋಭಾವನೆ ಯಾವಾಗಲೂ ನಿಸ್ವಾರ್ಥ ಸೇವೆನೇ ಇರುತ್ತೆ. ಅದು ಮೇನ್. ಸರ್, ವೈದ್ಯೋ ನಾರಾಯಣ ಹರಿ ಅಂತಾರೆ, ಹಾಗೆ ನಿಮ್ಮ ಸೇವೆ ನಡೀತಾ ಇದೆ. ಸೊ ಇನ್ನಷ್ಟು ನಡೆಸಬೇಕು ಅನ್ನೋದು ಕೂಡ ನಿಮ್ಮ ಪ್ಲ್ಯಾನ್ ಇದೆ. ಸೊ ಇದರ ಜೊತೆಗೆ ಸಾಮಾಜಿಕ ಕೆಲಸವನ್ನು ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ನಿಮ್ಮ ಸಾಮಾಜಿಕ ಕೆಲಸಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಬಹುದಾ? ನಾನು ಹುಬ್ಳಿ ಬಂದು ಇವತ್ತಿಗೆ ವೈದ್ಯಕೀಯ ವೃತ್ತಿ ಪ್ರಾರಂಭ ಮಾಡಿ 33 ವರ್ಷಗಳಾದವು. 33 ವರ್ಷಗಳಲ್ಲಿ ನನ್ನ 25ನೇ ವರ್ಷದ ಕಾರ್ಯಕ್ರಮವನ್ನು ಫ್ರೀ ಹೆಲ್ತ್ ಕ್ಯಾಂಪ್ ಮಾಡೋ ಮುಖಾಂತರ ಮಾಡಿದೆ. ಮಾಡಿದಾಗ ಅದರಲ್ಲಿ ಸೇರಿದಂಥ ಜನರಿಂದ ಬಂದಂಥ ರೆಸ್ಪಾನ್ಸ್ ಇವನ್ನೆಲ್ಲ ನೋಡಿಕೊಂಡು ರಾಜಕೀಯದವರು ನನ್ನ ಕಡೆ ಆಕರ್ಷಣೆ ಅದು, ಈ ವ್ಯಕ್ತಿ ಮೇಲೆ ಏನೋ ಒಂದು ವಿಚಾರ ಇದೆ, ಜನರು ಎಷ್ಟು ಲೈಕ್ ಮಾಡ್ತಾ ಇದ್ದಾರೆ ಅನ್ನೋದು. ಸೊ ಆಗ ಆ ಟೈಮ್ನಲ್ಲಿ ನಮ್ಮ ಭಾಗದ MLA ಅವರು ಬಂದರು. ಅದೇ ರೀತಿ
MP ಪ್ರಹ್ಲಾದ್ ಜೋಶಿ ಸರ್ ಬಂದರು. ಅದರ ಜೊತೆಯಲ್ಲಿ ಈ ಜಗತ್ತು ಕಂಡಂಥ ವಿಕೃತ ಒಂದು ಕಾಯಿಲೆ ಅಂದರೆ ಕೊರೋನಾ. ಆ ಸಂದರ್ಭದಲ್ಲಿ ಏನು ವೈದ್ಯಕೀಯ ವೃತ್ತಿಯನ್ನು ಯಾರು ಮ್ಯಾಕ್ಸಿಮಮ್ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಅದು. ಆ ಒಂದು ಸಮಯ 3-4 ವರ್ಷಗಳೇನು ನಾವು ಕೊರೋನಾ ಟೈಮ್ ನೋಡಿದ್ದೀವಿ. ಆ ಸಂದರ್ಭದಲ್ಲಿ ಭಾಳಷ್ಟು ಸೇವೆ ಮಾಡಿದೆ. ಅಂದರೆ ನಿಯರ್ಲಿ 1,000ಕ್ಕೂ ಹೆಚ್ಚು ಕೊರೋನಾ ಪೇಷಂಟ್ಗಳ ಮನೆಯನ್ನು ವಿಸಿಟ್ ಮಾಡಿ ಅವರಿಗೆ ಧೈರ್ಯ ತುಂಬಿ ಟ್ರೀಟ್ಮೆಂಟ್ ಮಾಡಿದೆ. ಇದರಿಂದ ಕೇವಲ ಸ್ಪರ್ಶದಿಂದಲೇ, ಯಾಕಂದರೆ ವೈದ್ಯಕೀಯ ವೃತ್ತಿ ಅಂದರೆ ಸ್ಪರ್ಶದ ಮೇಲೆ ಇರುತ್ತೆ, ಧೈರ್ಯ ತುಂಬೋದ್ರಿಂದ ಭಾಳಷ್ಟು ಜನ ನಾವು ಕ್ಯೂರ್ ಆಗಿದ್ದು ನೋಡಿದ್ದೀನಿ. ಅದರ ನಂತರ ಫಸ್ಟ್ ನಾವು ಹುಬ್ಬಳ್ಳಿ ಧಾರವಾಡದ ಕೊರೋನಾ ಟೈಮ್ನಲ್ಲಿ ನಾನು ಆಯುಷ್ ವೈದ್ಯ ಸಂಘಟನೆಯ AFIದ ಅಧ್ಯಕ್ಷನಾಗಿದ್ದುಕೊಂಡು ನಮ್ಮ ಜಿಲ್ಲಾಡಳಿತದ ಜೊತೆ ಕೈ ಜೋಡಿಸಿ ನಿಯರ್ಲಿ 120 ವೈದ್ಯರ ತಂಡದೊಂದಿಗೆ ನಮ್ಮ ಕ್ವಾರಂಟೈನ್ ಟೈಮ್ನಲ್ಲಿ ವೈದ್ಯಕೀಯ ಸೇವೆಯನ್ನು ನಾವು ಕೊಟ್ಟಿವಿ. ಅದರ ಬಳಿಕ ನಾವು ನಾರ್ತ್ ಕರ್ನಾಟಕದಲ್ಲಿ ಏನೋ ಜಲಪ್ರಳಯ ಆಯಿತು, ಇಲ್ಲಿ ನಮ್ಮ ಧಾರವಾಡದಿಂದ ಹಿಡಿದು ಗೋಕಾಕ್ ತನಕ. ಆ ಸಂದರ್ಭದಲ್ಲೂ ನನಗೆ ಸೇವೆ ಮಾಡಲಿಕ್ಕೆ ಅವಕಾಶ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲಿಂದ ನನಗೆ ಸಿಕ್ತು, ವಿಶ್ವ ಹಿಂದೂ ಪರಿಷತ್ ಸಿಕ್ತು, ರಾಜಕೀಯವಾಗಿಯೂ ನಮ್ಮನ್ನು ಕರೆದೊಯ್ದರು. ಈ ರೀತಿ ಆ ಟೈಮ್ನಲ್ಲಿ ರಕ್ತ ಭಂಡಾರ ನೀರಲ್ಲಿ ಮುಳುಗಿದಾಗ ಹುಬ್ಬಳ್ಳಿಯಲ್ಲಿ ರಕ್ತ ದಾನ ಶಿಬಿರ ಮಾಡಿ ಅಲ್ಲಿ ಕಳಿಸಿದೆ. ಆ ಬಳಿಕ ಕನಿಷ್ಠ ಒಂದು 25 ಗ್ರಾಮಗಳಿಗೆ ಗೋಕಾಕ್ನಲ್ಲಿ ನಾನು ಅಡ್ಡಾಡಿ ಟ್ರೀಟ್ಮೆಂಟನ್ನು ಕೊಟ್ಟೆ. ಈ ರೀತಿಯ ಒಂದು ಸಮಾಜ ಸೇವೆ ಅಂದರೆ ನಮ್ಮ ಹಿಂದೆ ಮೇಯ್ನಾಗಿ ಅದೇನು ನಾವು ವೈದ್ಯಕೀಯ ವೃತ್ತಿಯಲ್ಲೇ ನಮ್ಮ ಜೊತೆ ಇದ್ದದ್ದು, ಪ್ಲಸ್ ನಮ್ಮ ತಂದೆ ತಾಯಿ ಕೊಟ್ಟಂಥ ಸಂಸ್ಕಾರ, ಇವು ಭಾಳಷ್ಟು ಮುಖ್ಯ ಆಗಿದೆ. ಸರ್, ನೀವು ಮಾತಾಡ್ತಾ ನೋಡ್ತಿದ್ರೆ ಒಂದಿಷ್ಟು ರಾಜಕೀಯ ವ್ಯಕ್ತಿಗಳ ಒಂದು ಸಲಹೆ ಆಗಿರ್ಬೋದು, ಅವರ ಆಶೀರ್ವಾದ ನಿಮ್ಮ ಮೇಲಿದೆ. ಮುಂದೆ ರಾಜಕೀಯಕ್ಕೆ ಏನಾದರೂ ಬರ್ತೀರಾ? ರಾಜಕೀಯಕ್ಕೆ ಆಲ್ರೆಡಿ ನಾನು ಬಂದಿದ್ದೇನೆ. ಯಾಕಂದರೆ ನಮ್ಮ ಮಿಸ್ಸಸ್ ಅವರಿಗೆ, ಭಾರತೀಯವರು, ಅವರಿಗೆ ಆಲ್ರೆಡಿ ನಮ್ಮ 62 ವಾರ್ಡಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ಗೆ ಸೀಟನ್ನು ಕೊಟ್ಟಿದ್ದರು. ಆದರೆ ಗೆಲುವು ಆಗಲಿಲ್ಲ. ಆ ಬಳಿಕ ಅವರು ಇವಾಗ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರ ಮಂಡಲದ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ನಾನು ರಾಜಕೀಯವಾಗಿ ನಾನು ಕಾರ್ಯಕ್ರಮ ಮಾಡಿದ್ದೆ. ನನ್ನ 25ನೇ ವರ್ಷದ ಗುರುತಿಸಿದ್ದಕ್ಕೆ BJPಯಲ್ಲಿ ನಾನು ಸೇರ್ಪಡೆಗೊಂಡು ಇವತ್ತು ನಾನು BJPಯ ಜಿಲ್ಲಾದ OBC ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತಾಯಿದ್ದೇನೆ. ಸರ್, ಈಗ ಹೇಳಿದ್ರಿ ನಿಮ್ಮ ವೈಫ್ ಕೂಡ ಒಂದು ಸಾಮಾಜಿಕ ಕೆಲಸದಲ್ಲಿ ಇದ್ದಾರೆ ಅಂತ. ಸೊ ನಿಮ್ಮ ಈ ಕೆಲಸಗಳಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ನಡೀತಾ ಇರುವಂಥ ಒಂದಿಷ್ಟು ಸೋಷಿಯಲ್ ಸರ್ವಿಸಿಗೆ ಯಾವ ರೀತಿ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಂತ? ನನ್ನ ವೈದ್ಯಕೀಯ ವೃತ್ತಿ ಅದಕ್ಕಂತೂ 100ಕ್ಕೆ 200% ಅವ್ರು ನನ್ನ ಜೊತೆ ಇದ್ದರು. ಯಾಕಂದರೆ ನಾನು ವೈದ್ಯಕೀಯ ವೃತ್ತಿ ಪ್ರಾರಂಭದಲ್ಲಿ ಪ್ರಾಕ್ಟೀಸ್ ಮಾಡಿ 11-12 ಗಂಟೆ ತನಕ ನಡೀತಿತ್ತು. ಯಾಕಂದರೆ ನಾರ್ತ್ ಕರ್ನಾಟಕದಲ್ಲಿ ಡಾಕ್ಟ್ರುಗಳಿಗೆ ಟೈಮ್ ಇರೋಂಗಿಲ್ಲ, ಪೇಷಂಟ್ಗಳಿಗಂದು ಮೊದಲೇ ಟೈಮ್ ಇರೋಲ್ಲ. ಅವ್ರು ಬರೋದು ಯಾವ ರೀತಿ 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿ ಬಂದಾಗ ಸೇವೆ ಕೊಡಲೇಬೇಕು. ಈ ರೀತಿ ನಾವು ಅಂಥ ಜಗದಲ್ಲಿದ್ವಿ. ಅದು ಇರ್ಬೋದು ಒಂದು ಕಡೆ, ಆದರೆ ಸೇವೆ ಅಂದಾಗ ನಾವು ಕೊಟ್ಟಿದ್ವಿ. ಬಳಿಕ ಆ ಟೈಮ್ನಲ್ಲಿ ನಮ್ಮನ್ನು ಎಬ್ಬಿಸಿ ಪೇಷಂಟ್ಗಳಿಗೆ ಇವತ್ತು ನಾನು ಊಟ ಮಾಡ್ತಾಯಿದ್ದೆ ಫೋನ್ ಬಂದು ಪೇಷಂಟ್ ಬಂದದ್ದು ಹೋಗ್ರಿ ಅಂತ ಕಳಿಸಿದ್ದಾರೆ. ಇದು ನಮ್ಮ ಮೇಡಮ್ ಅವರ ಒಂದು ವಿಶೇಷತೆ. ಅದ್ರ ಜೊತೆ ಅವರು ನಮ್ಮ ಜೊತೆ ಕೂಡಿಕೊಂಡು ನಾವು ಹಲವಾರು ಕಾರ್ಯಕ್ರಮಗಳಿಗೆ ಹೆಲ್ತ್ ಕ್ಯಾಂಪಿಗೆ ಹೋದಾಗ ಅಲ್ಲಿ ಸೇವೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ಬೋದಾ ಸರ್? ನಮ್ಮ ಮನೆಯವರು ಭಾರತೀಯ ಆಚಾರ್ಯ, ಅವರು ಮಂಗಳೂರು ಕಡೆಯವರು. ಮಗಳು ವಿಭಾ, ಅವಳು BMS ಡಿಗ್ರಿ ಕಂಪ್ಲೀಟ್ ಮಾಡಿ ಈಗ ಉಡುಪಿಯಲ್ಲಿ SDM ಆಯುರ್ವೇದಿಕ್ ಕಾಲೇಜಲ್ಲಿ ಹೌಸ್ಮನ್ಶಿಪ್ ಮಾಡ್ತಾಯಿದ್ದಾಳೆ. ಮಗ ನಿತ್ಯ ವೈಭವ್ ಸೆಕೆಂಡ್ ಇಯರ್ PUC ಓದ್ತಾ ಇದ್ದಾನೆ. ಅವನು ಸೈನ್ಸ್ ತೊಗೊಂಡಿದ್ದಾನೆ. ಅವನು ವೈದ್ಯನಾಗಬೇಕನ್ನುವಂಥ ಒಂದು ಹಂಬಲ ಇದೆ ಅವನಿಗೆ. ಸಾಕಷ್ಟು ಜನರು ವೈದ್ಯರನ್ನ ನಾವು ನೋಡಿರ್ಬೋದು, ಆದರೆ ವಿಶ್ವಕರ್ಮ ಅನ್ನುವಂಥ ಒಂದು ಸಮುದಾಯದಿಂದ ನೀವೇ ಮೊದಲ ಡಾಕ್ಟರ್ ಆಗಿರುವಂಥದ್ದು ಎಷ್ಟು ಹೆಮ್ಮೆ ಆಗುತ್ತೆ. ಅದು ಪ್ರತಿ ಜನರೇಷನ್ಗೆ ಕೂಡ ನೆನ್ಪು ಮಾಡ್ಕೊಳ್ಳುವಂಥ ಒಂದು ಸಾಧನೆ ಅನಿಸುತ್ತೆ. ಈ ವಿಚಾರದಲ್ಲಿ ಭಾಳಷ್ಟು, ಯಾಕಂದರೆ OBC ಸಮುದಾಯದ 2A ಕೆಟಗರಿಯಲ್ಲಿ ಬರುವಂಥ ನಮ್ಮ ವಿಶ್ವಕರ್ಮ ಸಮಾಜ ಭಾಳಷ್ಟು ಹಿಂದುಳಿದೈತೆ. ಯಾಕಂದರೆ ವಿದ್ಯಾಭ್ಯಾಸ ಸ್ವಲ್ಪ ಕಡಿಮೆ. ಯಾಕಂದರೆ ಚಿನ್ನದ ಕೆಲಸ ಇರ್ಬೋದು, ಮರದ ಕೆಲಸ ಇರ್ಬೋದು, ಕಮ್ಮಾರಿಕೆ ಇದು ಮಾಡೋದು ಭಾಳ. ಆದರೆ ನಮ್ಮ ತಂದೆಯವರು ಪಂಪ್ ರಿಪೇರಿ ಮಾಡ್ತಾಯಿದ್ರು. ಆದರೆ ನನ್ನ ಮಗ, ಯಾಕಂದ್ರೆ ನಾನು 11ನೇ ಮಗ ನಮ್ಮ ಕುಟುಂಬದಲ್ಲಿ, ನಮ್ಮ 6 ಜನ ಅಕ್ಕಂದಿರು ನನಗೆ ಕೊಟ್ಟಂತಹ ಬೆಂಬಲ
ಇದರಿಂದ ಇವತ್ತು ನಾನು ವೈದ್ಯಕೀಯ ವೃತ್ತಿಯನ್ನು ಗಳಿಸಲಿಕ್ಕೆ ಅನುಕೂಲ ಆಯಿತು. ಅದೇ ರೀತಿ ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಫಸ್ಟ್ MBBS ಡಾಕ್ಟ್ರು ನನ್ನ ಮಾವನ ಮಗ ಇದ್ದ. ಸೆಕೆಂಡ್ ಕರ್ನಾಟಕದ ಫಸ್ಟ್ ಆಯುರ್ವೇದ ವೈದ್ಯನಾಗಿ ನಮ್ಮ ವಿಶ್ವಕರ್ಮ ಸಮುದಾಯದಿಂದ ನಾನು ಡಿಗ್ರಿಯನ್ನು ಪಡೆದು ಸೇವೆಯನ್ನು ಮಾಡ್ತಾಯಿದ್ದೇನೆ. ಇದಕ್ಕೆ ನಮ್ಮ ಹುಬ್ಳಿ ಧಾರವಾಡದಲ್ಲಿ ನನಗೆ ಸಹಾಯಕ್ಕೆ ನಿಂತಿದ್ದು, ನನ್ನ ಬೆಂಬಲವಾಗಿ ನಿಂತಿದ್ದು ನಮ್ಮ ಇಲ್ಲಿಯ ಮಾಜಿ ಮೇಯರ್ ಆದಂಥ ಶ್ರೀ ರಾಮಣ್ಣ ಬಡಿಗೇರ್ ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ವೈದ್ಯಕೀಯ ಅಂದರೆ ನಮ್ಮ ಏನು ಸಂಸ್ಕಾರವನ್ನು ನನಗೆ ಹೇಳಿಕೊಟ್ಟಂತಿದ್ದು ಶಂಕರಾಚಾರ್ಯ ಕಡ್ಲಾಸ್ಕರ್ ಅನ್ನೋರು. ಅವರ ಒಂದು ಏನು ಆಶೀರ್ವಾದದಿಂದ ಇವತ್ತು ನಾನು ವಿಶ್ವಕರ್ಮ ಸಮಾಜ ಧಾರವಾಡ ಜಿಲ್ಲೆಯಲ್ಲೂ ಈ ಸಮಾಜದ ಸೇವೆ ಸಂಘಟನೆ ಮಾಡೋದನ್ನು ನಾನು ಮಾಡ್ತಾಯಿದ್ದೇನೆ. ಸರ್, ಈಗ ನಿಮ್ಮ ಇಷ್ಟು ವರ್ಷಗಳ ಸಾಧನೆ ಆಗಿರ್ಬೋದು, ಪರಿಶ್ರಮ ಆಗಿರ್ಬೋದು, ಸಮಾಜಕ್ಕೆ ಕೊಟ್ಟಂತ ಕೊಡುಗೆಯನ್ನು ಗುರುತಿಸಿ ಪವರ್ ಟಿವಿ ನಿಮಗೆ ಆರೋಗ್ಯ ರತ್ನ ಅನ್ನುವಂಥ ಒಂದು ಈ ಪ್ರಶಸ್ತಿಯ ಬಗ್ಗೆ ಆಗಿರ್ಬೋದು, ಪವರ್ ಟಿವಿ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ಪವರ್ ಟಿವಿ ಅಂದಾಗ ಯಾಕಂದರೆ ಭಾಳಷ್ಟು ಆರೋಗ್ಯ ರತ್ನ ಕರ್ನಾಟಕ ಅಂದರೆ ನಾನು ಕರ್ನಾಟಕದಿಂದ 33 ಜಿಲ್ಲೆಯಲ್ಲಿ ಒಬ್ಬನನ್ನು ಗುರುತಿಸಿದ್ರಲ್ಲ, ಅದಕ್ಕೆ ನಾನು ಮೊದಲಿಗೆ ಪವರ್ ಟಿವಿ ಎಲ್ಲ ಸಮಿತಿಗೆ ನಾನು ಧನ್ಯವಾದವನ್ನು ತಿಳಿಸ್ತೇನೆ. ಪವರ್ ಟಿವಿ ನಾವು ನನ್ನ ಮನೆಯಲ್ಲೇ ನಾವು ನೋಡ್ತಾ ಇರ್ತೀವಿ, ಪ್ರತಿಯೊಂದು ನ್ಯೂಸ್ ಚಾನಲನ್ನು ನಾವು ನೋಡ್ತಾ ಇರ್ತೀವಿ ಕನ್ನಡದಲ್ಲಿ. ಆದರೆ ನೇರ ನಿಟ್ಟ ನಿರಂತರ ಕರೆಕ್ಟಾಗಿ ಮೆಸೇಜನ್ನು ಕೊಡುವಂಥದ್ದು ಇರ್ಬೋದು, ಸಮಾಜಕ್ಕೆ ನ್ಯೂಸನ್ನು ಕೊಡೋ ಜೊತೆಗೆ ಅವರನ್ನು ಗುರುತಿಸಿ ಅವರ ಬೆಳವಣಿಗೆ ಯಾವ ರೀತಿ ಮಾಡ್ತೀರಿ ಅನ್ನೋದನ್ನು, ಅದಕ್ಕೆ ಉದಾಹರಣೆ ಇವತ್ತು ನಾನು ಯಾವುದೋ ಒಂದು ಪಾಂಗಳೆಯಂಥ ಮಂಗಳೂರಿನ ಪುತ್ತೂರಲ್ಲಿರುವಂಥ ಪಾಂಗಳೆಯಲ್ಲಿದ್ದಂಥ ವ್ಯಕ್ತಿ ಇಲ್ಲಿ ಬಂದು ವೈದ್ಯಕೀಯ ವೃತ್ತಿ ಮಾಡಿದ್ದನ್ನು ಗುರುತಿಸಿದ ವ್ಯಕ್ತಿಗಳಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಓಕೆ ಸರ್, ಒಳ್ಳೆಯದಾಗಲಿ. ಈಗ ಅಶ್ವಿನಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ರೆಡಿ ಮಾಡಿದ್ದೀರಿ. ಇನ್ನು ಸ್ವಲ್ಪ ದಿವಸಗಳಲ್ಲಿ ಅದು ಇನಾಗ್ರೇಟ್ ಆಗ್ತಾ ಇದೆ. ಇನ್ನಷ್ಟು ಆಸ್ಪತ್ರೆಗಳು ನಿಮ್ಮ ನೇತೃತ್ವದಲ್ಲಿ ಮುಂದುವರಿಯಲಿ, ಬರಲಿ. ಹುಬ್ಬಳ್ಳಿಯ ಜನತೆಗೆ, ಇದರ ಜೊತೆಗೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಅಂತಹ ಒಂದಿಷ್ಟು ಶಾಖೆಗಳು ಓಪನ್ ಆಗಲಿ ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಪವರ್ ಟಿವಿ. ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ರವೀಂದ್ರ ಆಚಾರ್ಯ ಕೇವಲ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಸಾಮಾಜಿಕ ಕೆಲಸದಲ್ಲೂ ಮೂಲಕ ನಮ್ಮ ಹುಬ್ಬಳ್ಳಿ ಜನತೆಯ ಮನಸ್ಸನ್ನ ಗೆದ್ದಿದ್ದಾರೆ. ಕೇವಲ ಹುಬ್ಬಳ್ಳಿ ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಕಡೆಯಲ್ಲೂ ಸೇವೆ ಸಲ್ಲಿಸಬೇಕು ಅನ್ನೋ ಒಂದು ಆಶಯವನ್ನ ಅವರು ಇಟ್ಕೊಂಡಿದ್ದಾರೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.